ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಜಾಸ್ತಿ ದಿನ ಆಗಿತ್ತು ನಾವು ವೀಡಿಯೋ ಮಾಡಿ. ನೋಡಿ, ಇವತ್ತು ಮರಿಗಳಿಗೆ ಯಾವ ಥರ ಫೀಡಿಂಗ್ ಮಾಡೋದು ಅಂತ ಮಾಡ್ತಾಯಿದ್ದೀವಿ. ನೋಡಿ, ಆ ಬಲೂನ್ ತಗೊಂಡು ಫಸ್ಟ್ ಈ ಥರ ಪ್ರೆಸ್ ಮಾಡಿ ನೀರಲ್ಲಿ ಇಕ್ಕಿದ್ರೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಬರುತ್ತೆ. ಆ ನೀರು ಎತ್ಕೊಂಡು ನಾವು ಮತ್ತೆ ನೋಡಿ, ಇದು ನಾವು ಮರಿಗಳಿಗೆ ಫೀಡಿಂಗ್ ಹೊಡೆಯೋದೇನೆಂದರೆ ರಾಗಿ ಮತ್ತು ಕೋಳಿ ಫೀಡು. ಇದು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ, ಫೀಡ್ ಅಂಗಡಿಯಲ್ಲೇ. ನೋಡಿ, ಕೋಳಿ ಫೀಡು ಹಿಂಗೆ ಅಂದಿದ ತಕ್ಷಣ ಒಂದು ಮುಕ್ಕಾಲು ತುಂಬ ನೀರು ಬರುತ್ತೆ. ನೋಡಿ, ಅಷ್ಟು ಒಂದು ಇಡಿ ಅಷ್ಟು ಹಾಕ್ಕೋಬೇಕು ಅದ್ರಲ್ಲಿ ಕೋಳಿ ಫೀಡು. ನೋಡಿ, ಹಾಕ್ಕೊತಾಯಿದ್ದೀನಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ ನೋಡಿ. ಹಾಕ್ಕೊಂಡು ಇನ್ನೊಂಚೂರು ಆ ಥರ ಹಾಕ್ಕೊಂಡು ಒಂದು ಇಡಿ ಅಷ್ಟು ರಾಗಿ ನೋಡಿ ನಾನು ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಹಾಕಿ ಯಾವ ಥರ ಹೊಡಿತೀನಿ ಅಂತ ನೋಡಿ. ಒಂದು ಇಡಿ ಅಷ್ಟು ರಾಗಿ ಹೊಡೆದು ಸ್ವಲ್ಪ ಅದನ್ನು ಬಲೂನ ಶೇಕ್ ಮಾಡಿ ಪಟ್ಟ ಹಿಡ್ಕೊಂಡು ನೋಡಿ ನಾನು ಯಾವ ಥರ ಹೊಡಿತೀನಿ ಅಂತ. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು, ಮತ್ತು ಅದರಲ್ಲಿ ಹೊಟ್ಟೆ ಊತ ಅದೆಲ್ಲ ಬರುತ್ತೆ. ನೋಡಿ ನಾನು ಯಾವ ಥರ ಹೊಡಿತೀನಿ ಅಂತ ನೋಡ್ತಾರೆ. ನೋಡಿ, ಇದು ನಮ್ಮ ಮನೇಲಾಗಿರೋ ತಿರವಲ್ ಪಟ್ಟ. ನೋಡಿ, ಅದಕ್ಕೆ ಹೊಡಿತೀನಿ ಯಾವ ಥರ ಹೊಡಿತೀನಿ ಅಂತ. ಆ ಥರ ಇಕ್ಬಿಟ್ಟು ಒಂದು 2 ಟೈಮ್ಸ್ ಪ್ರೆಸ್ ಮಾಡಬೇಕು. ನೋಡಿ ಯಾವ ಥರ. ನೋಡಿ, ಅದರಲ್ಲಿ ಎಲ್ಲ ಹೊರಟೈತೆ, ಅದರಲ್ಲಿ ಏನೂ ಇಲ್ಲ. ಆ ಥರ ಫ್ರೆಂಡ್ಸ್, ನೀವು ಮರಿಗಳಿಗೆ ಸುಮ್ಮನೆ ಅದು ಇದು ಹಾಕ್ಕೊಂಡು ಸುಮ್ಮನೆ ಮರಿಗಳು ಜೀರ್ಣ ಮಾಡ್ಕೊಂಡಿರೋ ಆಗದಿರೋ ಏನಂದರೆ ಅದು ರೋಗ ಬರೋದೆಲ್ಲ ಆಗುತ್ತೆ. ನೋಡಿ, ಈ ಥರ ಒಳ್ಳೆಯದು ಬಲೂನಲ್ಲಿ ಫೀಡಿಂಗ್ ಮಾಡೋದು. ಪಟ್ಟನೂ ಚೆನ್ನಾಗಿ ಬರುತ್ತೆ, ನಿಮಗೂ ಆರಾಮಿರುತ್ತೆ. ಮಾರ್ನಿಂಗ್ ಹೊಡೆದಿದೆ ಅಂದರೆ ಇನ್ನು ಈವ್ನಿಂಗ್ ಒಂದು 5 ml ನೀರು ಹೊಡಿತೀವಿ ಅಷ್ಟೇ. ನಾಳೆ ಮಾರ್ನಿಂಗ್ ಅದಕ್ಕೆ ಮೇವು ಹೊಡೆಯೋದು. ನೋಡಿ, ಅದೇ ಥರ ಇನ್ನೊಂದು ಪಟ್ಟಾಗಿ ಹೊಡೆದು ತರಿಸ್ತೀನಿ. ನೋಡಿ ಯಾವ ಥರ ಹೊಡಿತಾಯಿದ್ದೀನಿ ಅಂತ. ಸೇಮ್ ಇದಕ್ಕೂ ಆ ನೀರು ಎತ್ಕೊಂಡು ಒಂದು ಇಡೀ ಅಷ್ಟು ಕೋಳಿ ಫೀಡ್ ಹಾಕ್ಕೊಂಡು ಮತ್ತು ಒಂದು ಇಡೀ ರಾಗಿ ಹಾಕ್ಕೊಂಡು ಮಾಮೂಲಿ ಶೇಕ್ ಮಾಡಿ. ನೋಡಿ, ಈ ಪಟ್ಟಗಳಿಗೆ ಮಾತ್ರ ನಾನು ಫೀಡ್ ಹೊಡಿತಾ ಇರೋದು, ಇನ್ನೂ ಚಿಕ್ಕ ಚಿಕ್ಕ ಪಟ್ಟಗಳೆಲ್ಲ, ಅದರಿಂದ ಫೀಡ್ ಹೊಡಿತಾಯಿದ್ದೀನಿ. ಇದಕ್ಕಿಂತ ಫಸ್ಟು ಬರೀ ಫೀಡೇ ಹೊಡಿತಾಯಿದ್ದೆ, ರಾಗಿ ಹಾಕ್ತಾ ಇರಲಿಲ್ಲ. ಇವಾಗ ಫೀಡಿ ಮತ್ತು ರಾಗಿ ನೋಡಿ ಸೇಮ್ ಶೇಕ್ ಮಾಡಿ ಅದಕ್ಕೂ ಹೊಡೆಯೋದೆ. ನೋಡ್ತಾಯಿರಿ ಯಾವ ಥರ ಹೊಡಿತೀನಿ ಅಂತ. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು, ಮತ್ತು ಅದರ ಹೊಟ್ಟೆಯಲ್ಲಿ ಗಾಳಿ ತುಂಬ್ಕೊಂಡು ಬರೀ ನೀರು ಜಾಸ್ತಿ ನೀರು ಹಾಕ್ಕೋಬಾರ್ದು, ಜಾಸ್ತಿ ರಾಗಿನ ಹಾಕ್ಬಾರ್ದು. ಇಲ್ಲ ಮೀಡಿಯಮಾಗಿ ಕರೆಕ್ಟಾಗಿರಬೇಕು. ಆ ಥರ ಚೆನ್ನಾಗಿ ಶೇಕ್ ಮಾಡಬೇಕು. ಯಾಕಂದರೆ ಕೋಳಿ ಫೀಡ್ ಹಂಗಂಗೆ ಇರುತ್ತೆ. ಕೋಳಿ ಫೀಡು ಹೊಡೆದ್ಮೇಲೆ ಅದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕು. ನೋಡಿ ಯಾವ ಥರ ಹೊಡಿತಾಯಿದ್ದೀನಿ ಅಂತ. ಆ ಥರ ನೀವು ಬೆಳಗ್ಗೆ ಹೊತ್ತು ಈ ಸೈಜ್ ಪಟಾಗಳಿಗೆಲ್ಲ ಸ್ವಲ್ಪ ಫೀಡು ಸ್ವಲ್ಪ ರಾಗಿ ಹಾಕ್ಕೊಂಡು ಹೊಡ್ಕೊಂಡ್ರೆ ಪಟಾಗಳು ಚಿಕ್ಕಲಾಗ್ದಿರ ಚೆನ್ನಾಗಿ ಬರ್ತವೆ. ನಿಮಗೂ ಏನು ಅಷ್ಟೊಂದು ಕಷ್ಟ ಇರೋಲ್ಲ. ನೋಡಿ ನಾನು ಯಾವ ಥರ ಹೊಡಿತಾಯಿದ್ದೀನಿ ಅಂತ. ಅಷ್ಟೇ ಫ್ರೆಂಡ್ಸ್, ಇನ್ನು ಬಿಟ್ಬಿಟ್ರೆ ನಾಳೆ ಮಾರ್ನಿಂಗ್ವರೆಗೂ ಅದಕ್ಕೆ ಯಾವುದೇ ರೀತಿ ಪಾಪ ಏನೂ ಕೇಳಲ್ಲ, ಮೇವು ಇರೋಲ್ಲ. ಸುಮ್ಮನೆ ರಾತ್ರಿ ಹೊತ್ತು ನೋಡಿ ಹೊಟ್ಟೆ ಏನೋ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಒಂದು 5 ml 10 ml ನೀರು ಹೊಡೀರಿ ಅಷ್ಟೇ. ನೀವು ಬೇಕಾದರೆ ಇಂಥ ಪಟ್ಟಗಳನ್ನ ಅಪ್ಪ ಅಮ್ಮಯಿಂದ ದೂರ ಮಾಡ್ಕೊಂಡ್ಬಿಡ್ಬೋದು. ನಾನು ದೂರ ಮಾಡಿ ನಾನೇ ಸಾಕ್ತಿರೋದು, ಸುಮ್ಮನೆ ಅಪ್ಪ ಅಮ್ಮನೂ ವೀಕ್ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಬಿಸಿಲಿಗೆ ಇಕ್ಬಿಟ್ರೆ ಎಲ್ಲ ಡ್ರೈ ಆಗೋಗುತ್ತೆ ಅಷ್ಟೇ. ನೋಡಿ, ನಾನು ನಮ್ಮದು ಡೈಲಿ ಇದೇ ಥರ ಪ್ರಾಸೆಸ್ ಇರುತ್ತೆ. ನೋಡಿ, ಆ ಚಿಕ್ಕ ಪಟ್ಟಗಳಾಯಿತು, ಇವಾಗ ದೊಡ್ಡ ಪಟ್ಟಗಳು. ಇವು ಏನಂದರೆ ಇವು ಇನ್ನೊಂದು ಕಳ್ಳಿ ಎಲ್ಲ ಆಗಬೇಕು. ಅದಕ್ಕೆ ಬರೀ ರಾಗಿ ಹೊಡಿತಾಯಿದ್ದೀನಿ, ಯಾಕಂದರೆ ಅವಕ್ಕಿನ್ನೂ ತಿನ್ನೋಕೆ ಬರಲ್ಲಲ್ವ, ಅದರಿಂದ ಬರೀ ರಾಗಿನೇ. ಸೇಮ್ ಒಂದು ಇಡಿ ಅಷ್ಟು ರಾಗಿ ಹಾಕ್ಕೊಂಡು ಸೇಮ್ ಅದಕ್ಕೆ ಅದೇ ಥರ ಹೊಡಿತೀನಿ. ನೋಡಿ, ಇವಕ್ಕೆಲ್ಲ ಪೀಡಿಲ್ಲ, ಬರೀ ರಾಗಿ ಅಷ್ಟೇ ಹೊಡೆಯೋದು. ನೋಡಿ ಯಾವ ಥರ ಹೊಡಿತಾಯಿದ್ದೀನಿ ಅಂತ. ಮನೆಯಲ್ಲಾಗಿರೋ ಪಟ್ಟಗಳದು. ನೋಡ್ತಾರೆ ಯಾವ ಥರ ಹೊಡಿತೀನಿ ಅಂತ. ಈ ಥರ ಇನ್ನೂ ಪಾಪ ಅವು ಇನ್ನೂ ಚಿಕ್ಕ ಪಟ್ಟಗಳು ಮೇಯೋದು ಯಾವ ಥರ ಅಂತ ಕಲ್ತಿಲ್ವಲ್ಲ. ನೋಡಿ ಅಷ್ಟೇ, ಒಂದು 2 ಸತಿ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಹೊಟ್ಟೆ ಒಳಗಡೆ ಹೊರಟೋಗುತ್ತೆ ಅಷ್ಟೇ. ಮತ್ತೆ ಎತ್ಕೊಂಡು ಹಬ್ಬನಲ್ಲಿ ಹಾಕ್ಕೊಂಬಿಡಿ, ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಲಿ. ನಾನು ಹೊಡಿತಾಯಿದ್ದೀನಿ. ನೋಡಿ, ಇನ್ನೊಂದು ಪಟ್ಟಾಗಿ ಹೊಡೆದು ತೋರಿಸ್ತೀನಿ ಯಾವ ಥರ ರಾಗಿ ಹೊಡಿದ. ಈ ಥರ ಪ್ರಾಸೆಸ್ ಮಾಡ್ಕೊಂಡ್ರೆ ನಿಮಗೆಲ್ಲ ಅಷ್ಟೊಂದು ಕಷ್ಟ ಅನಿಸಲ್ಲ. ಪಟ್ಟಗಳು ಏನು ಚಿಕ್ಕಲಾಗಲ್ಲ, ಎಲ್ಲ ಕ್ಲೀನಾಗಿ ಬರ್ತವೆ. ನೋಡಿ ಯಾವ ಥರ ಹೊಡಿತಾಯಿದ್ದೀನಿ ಅಂತ. ಇಷ್ಟು ದಿನ ಸ್ವಲ್ಪ ಬ್ಯುಸಿ ಇದ್ದು ಫ್ರೆಂಡ್ಸ್, ಆದ್ದರಿಂದ ಯಾವ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಇನ್ಮೇಲೆ 2 ದಿನ 3 ದಿನಕ್ಕೆ ಪಕ್ಕ ವೀಡಿಯೋ ಬರ್ತಾಯಿರ್ತದೆ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅಷ್ಟೇ ಆಗೋಯ್ತು. ಆ ಥರ ಒಂದು ಸತಿ ಹೊಡೆದು ಬಿಟ್ಬಿಟ್ರೆ ಅದರ ಪಾಡಕ್ಕೆ ಅದಿರುತ್ತೆ.